ನನ್ನ ಹೆಸರು ಬ್ರಹ್ಮಯ್ಯ ನಾಯ್ಡು ಅಂತೇಳಿ, ಮಾತೃಭೂಮಿ ಸ್ಪೈಸಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸಂಸ್ಥಾಪಕರು. ನಮ್ಮ ಈ ಸಂಸ್ಥೆ ಬಂದು 2009ರಲ್ಲಿ ಮಾತೃಭೂಮಿ ಆಗ್ರೋ ಅಂತ ಒಂದು ಶುರುವಾಗಿದೆ. 2016ರಿಂದ ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತೇಳಿ ಮಾಡ್ತಾಯಿದ್ದೀವಿ. ಅಂದರೆ ಸಮಗ್ರ ಕೃಷಿ ಅಂತೇಳ್ಬಿಟ್ಟು ಇದರಲ್ಲಿ ಕೆಮಿಕಲ್ಲು ಮತ್ತು ಫರ್ಟಿಲೈಸರು ಬಳಕೆ ಕಡಿಮೆ ಮಾಡ್ತಾಯಿದ್ದೀವಿ, ಕಂಪ್ಲೀಟಾಗಿ ನಿಲ್ಲಲ್ಲ. ಸೊ ಈ ಉದ್ದೇಶದಿಂದ ನಿಮಗೆ ಸಿಗೋ ಒಂದು ಮೆಣಸಿನ್ಕಾಯಿ ಕೂಡ ವಿಷಮುಕ್ತ ಆಹಾರವಾಗಿ ಬರುತ್ತೆ. ಸೊ ನಮ್ಮ ಮೇಜರ್ ಬಿಸ್ನೆಸ್ ಬಂದು ಒಣಮೆಣಸಿನ್ಕಾಯಿ ಖರೀದಿ ಮತ್ತು ಅದನ್ನು ಬೆಳೆಸೋ ಒಂದು ವ್ಯಾಪಾರ. ಸೊ ನಾವು 2016ರಿಂದ ಇಲ್ಲಿವರೆಗೆ ಕೋಲಮ್, ಪ್ಲ್ಯಾಂಟ್ ಲೂಪಿಡ್ಸ್, ಸಿಂಥೈಟ್, ಈಸ್ಟ್ರನ್, ITC, ಸುರುಚಿ ಈ ಥರ ಭಾಳಷ್ಟು ಕಂಪ್ನಿಗಳಿಗೆಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ. ಸೊ ಈ ಸಮಗ್ರ ಕೃಷಿ ಅಥವಾ ಸಸ್ಟೈನಬಲ್ ಅಗ್ರಿಕಲ್ಚರಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ರೈತರಿಗೆ ಬೀಜದಿಂದ ಹಿಡಿದು ಮೆಣಸಿನ್ಕಾಯಿ ಅದನ್ನು ಹಾರ್ವೆಸ್ಟ್ ಮಾಡೋವರೆಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಅವ್ರಿಗೆ ಮಾನಿಟ್ರಿಂಗ್ ಮಾಡ್ತಾ, ಪ್ರತಿಯೊಂದನ್ನು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತಾ, ಅದ್ರ ಜೊತೆಗೆ ಅಗ್ರಿ ಇನ್ಪುಟ್ಸು ಕೊಡ್ತಾ ಎಲ್ಲದೂ ಕೂಡ ಸಸ್ಟೈನಬಲ್ ಫಾರ್ಮ್ ಅಂಡರಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿ ಅವ್ರಿಗೆ ಒಂದು ಕ್ವಿಂಟಾಲ್ಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ 1500 ರೂಪಾಯಿ ಕೂಡ ಜಾಸ್ತಿ ಕೊಡ್ತಾಯಿದ್ದೀವಿ. ಸೊ ಇದೆಲ್ಲ ಅದು ಕೂಡ ನಮ್ಮ ಒಂದು ಇದು. ಅದರ ಜೊತೆಗೆ ನಾವು ಡಿಸೆಂಬರ್ 15, 2025ರಲ್ಲಿ ಫಿಕ್ಕಿ, ಫೆಡರೇಷನ್ ಆಫ್ ಇಂಡಿಯನ್ ಚಾಂಬರ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ದೆಹಲಿಯಲ್ಲಿರೋ ಒಂದು ಸಂಸ್ಥೆ ಇದು. ಇವರಿಗೆ ನಾವು ನಾಮಿನೇಟ್ ಆದಾಗ ಸಸ್ಟೈನಬಲ್ ಅಗ್ರಿಕಲ್ಚರ್ ಅವಾರ್ಡ್ ಅಂಡರಲ್ಲಿ ಇದು ನಮ್ಮ ಕರ್ನಾಟಕ ಭಾಗಕ್ಕೆ ಮೊದಲನೇ ಅವಾರ್ಡು ಬಂದಿದೆ 2025ಕ್ಕೆ. ಈ ಅವಾರ್ಡು ನಮ್ಮದಲ್ಲ, ನಮ್ಮ ಜೊತೆಗೆ ಇಷ್ಟು ವರ್ಷ 16 ವರ್ಷದಿಂದ ನಿಂತಿರೋ ಪ್ರತಿಯೊಬ್ಬ ರೈತರದು ಈ ಭಾಗಕ್ಕೆ ಸಿಕ್ಕ ಒಂದು ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.